ಟೂ ವೀಲರ್ನಲ್ಲಿ ನೈಸ್ ರೋಡ್ ಹತ್ತುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇದೀಗ ನೈಸ್ ರಸ್ತೆಯಲ್ಲಿ ಸಂಚರಿಸೋ ಬೈಕ್ಗಳಿಗೆ ಶೀಘ್ರದಲ್ಲೇ ಟೋಲ್ ರದ್ದು. ಟೂ ವೀಲರ್ನಲ್ಲಿ ನೈಸ್ ರೋಡ್ ಹತ್ತುವವರಿಗೆ ಗುಡ್ ನ್ಯೂಸ್. ನೈಸ್ ರಸ್ತೆಯಲ್ಲಿ ಸಂಚರಿಸೋ ಬೈಕ್ಗಳಿಗೆ ಶೀಘ್ರದಲ್ಲೇ ಟೋಲ್ ರದ್ದಾಗುತ್ತಂತೆ. ಟೋಲ್ ರದ್ದುಗೊಳಿಸುವ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನೈಸ್ ರೋಡ್ ಬಗ್ಗೆ ಪರಿಷತ್ನಲ್ಲಿ ಎಂಎಲ್ಸಿ ರಮೋಜಿ ಗೌಡ ಪ್ರಶ್ನೆ. ನೈಸ್ ರಸ್ತೆ ನಿರ್ಮಾಣಕ್ಕಾಗಿ ಅನೇಕ ರೈತರು ಭೂಮಿ ನೀಡಿದ್ರು, ಆದ್ರೆ ಹಲವರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ ಎಂಬ ಆರೋಪವಿದೆ. ರೈತರಿಗೆ ನ್ಯಾಯ ಒದಗಿಸಬೇಕೆಂದು ರಮೋಜಿ ಗೌಡ ಒತ್ತಾಯವನ್ನ ಮಾಡಿದ್ದಾರೆ. ಅಲ್ಲದೆ ನೈಸ್ ಷರತ್ತುಗಳ ನವೀಕರಿಸುವ ಕುರಿತು ವಿವರ ಕೇಳಿದ ಎಂಎಲ್ಸಿ ಪ್ರಶ್ನೆಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ಸಮಿತಿ ರಚಿಸಲಾಗಿದೆ. ಯೋಜನೆಯ ಸ್ಥಿತಿ, ಒಪ್ಪಂದದ ಷರತ್ತುಗಳ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. ಸಮಿತಿ ವರದಿ ಸಲ್ಲಿಸಿದ ಬಳಿಕ ದ್ವಿಚಕ್ರ ವಾಹನಗಳ ಟೋಲ್ ರದ್ದು ಜೊತೆಗೆ ಮುಂದಿನ ಕ್ರಮಗಳ ಬಗ್ಗೆ ನಿರ್ಧರಿಸುತ್ತೇವೆ ಎಂದ ಸಚಿವರು. ಬೆಂಗಳೂರು ಹೊರವಲಯದಲ್ಲಿ ನೈಸ್ ರಸ್ತೆ ಯೋಜನೆಗೆ ಸರ್ಕಾರ ಹಾಗೂ ಕಂಪನಿಯ ನಡುವೆ ಮಾಡಿಕೊಂಡಿರುವ ಒಪ್ಪಂದ ಮುಖ್ಯ ಷರತ್ತುಗಳು ಯಾವುವು ಅಂತ ಕೇಳಿದ್ದೆ. ಸನ್ಮಾನ್ಯ ಸಭಾಪತಿಗಳು ಉತ್ತರ ಕೊಟ್ಟಿದ್ದಾರೆ. ಎರಡನೇದಾಗಿ ರಸ್ತೆ ಮಾಡಿದ್ದಾರೆ, ಸಭಾಪತಿಗಳೇ ರಸ್ತೆ ಮಾಡಿದ್ದಾರೆ. ರಸ್ತೆಗೆ ಯಾರೆಲ್ಲ ಅಕ್ವಿಜೇಷನ್ ಮಾಡಿದ್ದಾರೆ ಅವ್ರಿಗೆ ಬದಲಿ ನಿವೇಶನ ಕೊಡ್ತೀವಿ ಅಂತ ಒಂದು ಬಾಗೇಗೌಡ ಲೇಔಟ್ ಅಂತ ನಾಯಂಡಳ್ಳಿ ಗೇಟ್ ಹತ್ರ ಬರುತ್ತೆ ಸಭಾಪತಿಗಳೇ. ಬದಲಿ ನಿವೇಶನ ಕೊಡ್ತೀವಿ ಅಂತ ಒಂದು ಪ್ರಮೋದ್ ಬಡಾವಣೆ ಅಂತ ಕೊಡ್ತಾರೆ. ಆದ್ರೆ ಆ ಬಡಾವಣೆಯಲ್ಲಿ ನಿವೇಶನ ಕೊಟ್ಟಿದ್ದ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಸಭಾಪತಿಗಳೇ. ಈ ಸ್ಟಾಫ್ ಜಾಸ್ತಿ ಇಟ್ಟಿರಲ್ಲ. ಕೆಲವು ಸಮಯಗಳಲ್ಲಿ ನೀವು ಶನಿವಾರ ಶುಕ್ರವಾರ ನೋಡಿದ್ರೆ 10-15 ನಿಮಿಷ ನಾವು ಆ ಟೋಲಲ್ಲಿ ಇರಬೇಕಾಗಿದೆ ಸಭಾಪತಿಗಳೇ. ಗಾಡಿಗಳು ಮೂವ್ ಆಗಲ್ಲ ಬೇಗ. ಹಾಗಾಗಿ ದಯಮಾಡಿ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಬೇಕು, ಹೆಚ್ಚಿಗೆ ಸಿಬ್ಬಂದಿ ನೇಮಕ ಮಾಡಬೇಕು. ಸಿಬ್ಬಂದಿ ನೇಮಕ ಮಾಡಿದ್ರೆ ಅಟ್ಲೀಸ್ಟ್ ಬೇಗ ಹೋಗ್ತವೆ. ಯಾವುದೇ ಟೋಲ್ಗಳಲ್ಲಿ 5-10 ನಿಮಿಷ ನಿಂತ್ಕೊಳ್ಳೋದು ಬೇಕಾಗಿಲ್ಲ ಸಭಾಪತಿಗಳ ಸದಸ್ಯ ಹೇಳಿದಂಗೆ ನಾವು ಏನೇ ಮಾಡಿದ್ರು ಕೂಡ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ತಡೆಯಾಜ್ಞೆ ಬರ್ತದೆ. ಹೀಗಾಗಿ ಸರ್ಕಾರ ಇಲ್ಲಿವರೆಗೆ ಯಾವುದೇ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ನೀವು ಸ್ಕೂಟ್ರ್ ಬಗ್ಗೆ ಹೇಳಿದ್ರೆ ಇದು ನಮ್ಮ 97 ಫ್ರೇಮ್ ವರ್ಕಲ್ಲಿ ಇದೆ. ನಮ್ಮಲ್ಲಿ ನಾವು ಅವ್ರೆ ತಮ್ಗೆ ಹೆಂಗೆ ಬೇಕೆಲ್ಲ ಮಾಡಿಸ್ಕೊತಿದ್ದಾರೆ ಅವರು. ಸ್ಕೂಟರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ನಮ್ಮ ಸರ್ಕಾರದಿಂದ ಸೈನ್ ಆಗಿದೆ. ಸೊ ನೀವು ಹೇಳ್ದಂಗೆ ಇದು ಮುಂದುವರಿಸಬೇಕಾ ಬೇಡ ಅನ್ನೋದಕ್ಕಾಗಿ ಮುಖ್ಯಮಂತ್ರಿಗಳು ಒಂದು ಉಪ ಸಮಿತಿ ನೇಮಿಸಿದ್ದಾರೆ. ನಾವು ಅಲ್ಲಿ ಒಂದು ಸ್ಪಷ್ಟವಾದ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ನಿಮ್ಮೆಲ್ಲ ಅಂಶಗಳನ್ನು ಏನಿದೆ ನಮ್ಮ ಕಮಿಟಿ ಕೂಡ ಇದಕ್ಕೆ ಚಿಂತನೆ ಮಾಡ್ತಾ ಇದೆ. ಖಂಡಿತವಾಗಿ ನಿಮ್ಮ ಏನು ಚಿಂತನೆ ಇದೆ, ನಿಮ್ಮ ಕಳಕಳಿ ಇದೆ, ಅದನ್ನು ಖಂಡಿತವಾಗಿ ಸಮಿತಿ ಮುಂದೆ ವರದಿ ಕೊಟ್ಟು ಅದನ್ನು ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆದಷ್ಟು ನೀವು ಹೇಳಿದಂಥ ಎಲ್ಲನೂ ರಕ್ಷಣೆ ಮಾಡುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡುತ್ತೆ. ಬೆಂಗಳೂರು ಹೊರವಲಯದಲ್ಲಿ ನೈಸ್ ರಸ್ತೆ